ಹುಟ್ಟೋದಿಲ್ಲ ಸತ್ತ ಪುರುಷರೆಲ್ಲ ಮತ್ತೆ ಹುಟ್ಟೋದಿಲ್ಲ ಸಾವು ಮೊದಲೇ ಇಲ್ಲ ಅವರೀಗ ಹುಡುಗಿ ಸಾವು ಮೊದಲೇ ಇಲ್ಲ ಅವರೀಗ ಸಾವು ಹುಟ್ಟು ಸಮಾಪ್ತಿ ಸ್ವಾರ್ಥಕ್ಕಾಗಿ ಕಳ್ಕೊಂಡು ಹೋಗ್ಯಾರವರು ಸರ್ವ ರೋಗದೊಳಗ ಇದು ಮಹಾರೋಗವೇ ನಿಜವಾದು ಆ ರೋಗಿಗೆ ಮುಟ್ಟಲಾಗದು ಮುಟ್ಟಲಾಗದು ವನಸ್ಪತಿ ಔಷಧ ಮತ್ತು ಡಾಕ್ಟರರಿಗೆ ನೀರುವುದು ಇದು ಕೈಕಂದ ಒಮ್ಮೆ ಜಾರುವುದು ಒಮ್ಮೆ ಜಾರುವುದು ಜಾರಿ ಜೀವ ಹೋದ ಮೇಲೆ ದೇಹ ಬಿದ್ದು ನಾರುವಾರು ಬಲಸನಾರು ದೇಶಿ ನೋಡಿದವರೆಲ್ಲ ಕಾರುವುದು ಎಲ್ಲ ಕಾರುವುದು ಈ ಪರಿಯಾಗಿ ನೀನು ಸತ್ತು ಹೋದ ಮೇಲೆ ಯಾರು ಅಲ್ಲಿ ಸನೆ ಬರ್ತಾರೋ ಹುಡುಗಿ ಯಾರು ಅಲ್ಲಿ ಸನೆ ಬರ್ತಾರೋ ಯಾತಕ್ಕಾಗಿ ಬಂದಿರಿ ಹೇಳ ಹುಡುಗಿ ಸರ್ವ ಸಭಾಯಲ್ಲೇ ನೆರಳಾರೋ ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತು ಹುಟ್ಟಿ ಒಟ್ಟಿಗೆ ಅಷ್ಟಾಗ ಹುಡುಗಿ ಒಟ್ಟಿಗೆ ಅಷ್ಟಾಗ ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಗ ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಗ ಕೊಟ್ಟಿದ್ದು ಕೊಟ್ಟಲ್ಲೇ ಇಟ್ಟಿದ್ದು ಇಟ್ಟಾಲೆ ಏಕಿ ಗಂಟ ಕಟ್ಟಾಳ ಬಿಟ್ಟು ಹೋಗೋದಕ್ಕ ಹುಡುಗಿ ಗಂಟ ಕಟ್ಟಾಳ ಬಿಟ್ಟು ಹೋಗೋದಕ್ಕ ಪಂಟರು ಬಂದು ನಿನ್ನ ಸ್ವಂಟ ಸ್ವಂಟ ಒದ್ದಾರು ಪಟ್ಟ ಹೋಗ ನೀನು ಮುಂದಕ್ಕ ಪಂಟರು ಬಂದು ನಿನ್ನ ಸ್ವಂಟ ಸ್ವಂಟ ಒದ್ದಾರು ಪಟ್ಟ ಹೋಗ ನೀನು ಮುಂದಕ್ಕ ಬಾಜರ್ಕಾಗಿ ಬಲು ಬಗ್ಗಿಗಿಲ ಬಂದಿದೆ ಹುಡುಗಿ ಬಾಜರ್ಕಾಗಿ ಬಲು ಹೆಗ್ಗಿಲ ಬಂದಿದೆ ಹುಡುಗಿ ಸಂತಿ ಮಾಡು ಒಳೆ ಇಟ್ಟು ತಾರಕ ನೀನು ಸಂತಿ ಮಾಡು ಒಳೆ ಇಟ್ಟು ತಾರಕ ಕಡಲು ಧಾಟಿ ಕಲಿ ಇಲ್ಲದೆ ನೀನು ಚಕ್ರದಿಂದ ಆಗ್ರೆ ಕೈಯಾಗ ಕಡಲು ಧಾಟಿ ಕಲಿ ಇಲ್ಲದೆ ನೀವು
ಮಾಡ್ತಾರ್ರಿ ಮಾಸ್ತರ ಬಂದ ಕೂಡಲೇ ನಮಗೊಂದು ಮನಿಗೆ ಒಯ್ದ್ರತ್ ಊಟಕ್ಕ ಈಕಿಗೆ ಒಂದು ಮನಿಗೆ ಒಯ್ದಾರತ್ತ ಅವ್ರು ಹೌದೌದು ಅದಕ್ಕ ಮನ್ಯಾಗ ಹೋಗಿ ಕೂತು ಊಟ ಮಾಡಿರಿ ಅಂದ್ರ ಹಾ ಹಾ ಆ ಮನಿನೇ ಶ್ರೇಷ್ಠ ಅಂತ ಇವ್ರು ಹೇಳಕತ್ತಾರ ಹೌದಲ್ರಿ ಮಾಸ್ತರ ತಂಗಿ ಆ ಮನ್ಯಾಗ ಕೂತೀವಂದ್ರ ಆ ಮನ್ಯಾಗ ಬೈಲಾದೇನು ಇಲ್ಲೋ ಆಯ್ತಲ್ರಿ ಮಾಸ್ತರ ಬೈಲ್ ಅನ್ನೋದೇ ಗಂಡದ ಹುಡುಗಿ ಹೌದೌದು ಈಕಿಗೆ ಗೊತ್ತಿಲ್ರಿ ನಾ ಪಿಚ್ಗಣಕಿ ಆ ಬೈಲಾ ಕೂತೀವಿ ನಾವು ಒಳಗ ಹಾ ಹಾ ಸುತ್ತಾವು ಬರೇ 4 ಗಾಡಿ ಅದಾವ ಅಷ್ಟೇ ಅವು ಹೌದು ಅದಕ್ಕೆ ಮನಿ ಅಂದಾರೇನು ಅಂದಿಲ್ಲಲ್ರಿ ಮಾಸ್ತರ ಮನಿ ಕಟ್ಲಕ್ಕೆ ಬಂದಿಲ್ಲ ಈಕಿಗೆ ಹೌದು ನೀ ಕೇಳ್ಕೋಬೇಕಂದ್ರೆ ನಮ್ಮ ಲಮಾನಟಿ ತುಕಾರಾಮ್ ಮಹಾರಾಜರಿಗೆ ಅದಕ್ಕೆ ಕೇಳು ಹೌದು ಅದಕ್ಕೇನು ಗಾಡಿ ಅಂದಾರೋ ಏನು ಮನಿ ಅಂದಾರೋ ಹೌದೌದು ನಿಜವಾದಂತ ಮನಿ ನಿನ್ನ ಕಟ್ಲಾಕ ಬಂದಿಲ್ಲ ಸುಡುಗಾಡಿಗೆ ನಿನಗ ಹಾ ಹಾ ನಿನಗ ನಿನ್ನ ಮನಿ ಮಾತ್ರ ಹೌದು ಈ ಮನಿ ಅನ್ನುವಂಥದ್ದು ಯಾರು ತಯಾರು ಮಾಡ್ಯಾರ ಯಾರು ಮಾಡ್ಯಾರಿ ಅದಕ್ಕಿದು ಜಗತ್ತೆ ಅನ್ನುವಂಥದ್ದು ಮನಿ ಮಾತ್ರ ಹೌದು ಸೃಷ್ಟಿಕರ್ತ ಪರಮಾತ್ಮನಿಂದ ಆಗ್ಯದ ಹೌದೌದು ಅದಕ್ಕ ಹಾ. ಆ ಇಸ್ಲಾಮ ಧರ್ಮದಲ್ಲಿ ಯಾವ ಕುರಾನದೊಳಗ ಹೌದು ಆದಮ್ ಸೊಲ್ಲೆ ಪೈಗಂಬರ್ ರಚನೆ ಆದ ಬಳಿಕ ಹೌದು ಈ ಮಾಮ ಹವಾ ತಿಳ್ಕೊಂಡು ಹೆಣ್ಗೊಂಬಿಗೆ ಹೆಸರಿಟ್ಟಾನವ ಹೌದಲ್ರಿ ಮಾಸ್ತರ ಮಾಮ ಹವಾ ಅನ್ನುವಂಥದ್ದು ಎಸ್ ವರ್ಷಿಗೆ ಹುಟ್ಟಾಳಕಿ ಏಸ್ ವರ್ಷ ಮಾಸ್ತರ 50 ವರ್ಷ ಆದ ಬಳಿಕ ಗಂಡು ಹುಟ್ಟಿದ ಬಳಿಕ 50 ವರ್ಷಿಗೆ ಈಕಿ ಬಂದಾಳ ಪಿಚ್ಚಗಣಕಿ ಹೌದು ಹೌದು ಮತ್ತ 50 ವರ್ಷಿಗೆ ತಯಾರಾಗ್ಯಾಳಪ್ಪ ಅಂತಂದ್ರ ಹಾ ಮತ್ ನಾ ಹೆಚ್ಚು ನೀಕಿ ಹೆಚ್ಚ್ರಿ ನಾವೇ ಹಚ್ಚಲ್ರಿ ಮಾಸ್ತರ ನಾ ಹುಟ್ಟದ ಬಳಕ 50 ವರ್ಷಿಗೆ ಬಂದಿದ್ನಿ ಮನಿ ಸಾರ್ಸ್ಲಾಕ ಹೌದು ಹೌದು ಅದಕ್ಕೆ ತಂಗಿ ಹಾ. ನೀ ತೆಗೆದು ನೋಡಿ ನೀ ಕುರಾನ್ದೊಳಗ ಅವ್ರು ಸ್ವಚ್ಛ ಹೇಳ್ಯಾರ ಅವ್ರು ಹೌದಲ್ರಿ ಮಾಸ್ತರ ಆದಮ್ ಸೊಲ್ಲೆ ಪೈಗಂಬರ್ ಅಂದ್ರೆ ಯಾರು ಗಂಡ ಹೌದು ಹೌದು ಆದಮ್ ಸೊಲ್ಲೆ ಪೈಗಂಬರ್ ಅಂದ್ರ ಗಂಡ ಹೌದಲ್ರಿ ಮಾಸ್ತರ ಮಾಮ ಹವಾ ತಿಳ್ಕೊಂಡು ಹೆಣ್ಗೊಂಬಿಗೆ ಹೆಸರಿಟ್ಟಾನವ ಹೌದಪ್ಪ ಹೆಣ್ಗೊಂಬಿಗೆ ಮಾಮ ಹವಾ ಅಂದಾನ ಹಾ. ಆದಮ್ ಸೊಲ್ಲೆ ಪೈಗಂಬರ್ ಅಂತ ಈ ಗಂಡುಗೊಂಬಿಗೆ ಹೆಸರಿಟ್ಟಾನ ಹೌದು ಹೌದು ಆದ್ರೆ ಇವ್ ಎರಡೂ ಗೊಂಬಿಗೆ ತಯಾರು ಮಾಡ್ದಕ್ಕೆ ಯಾವಾಕ್ಯಾರ ಹಡ್ದಾಳೇನು ಆಕಿ ಹಡ್ರಲ್ರಿ ಬಿಡು ಆಕಿನ ಹೆಸರು ಏನ್ರಿ ಇತ್ತಂದ್ರೆ ನೀ ಹೇಳಲ್ಲ ಹೌದು ಹೌದು ನಿಂತಕಿನ ಹಡ್ದಾಳ ನಿಮ್ಮ ಪರಮಾತ್ಮಗ ತಿಳ್ಕೊಂಡು ನಿನ್ನ ಬಳಿ ಲಿಸ್ಟ್ ಇತ್ತಪ್ಪ ಅಂತಂದ್ರ ಹಾ ಯಾವಾರ ಹಡ್ದಳು ಯಾವ ದಿನ ಹಡ್ದಳು ಹೌದು ಹೌದು ಎಷ್ಟ್ ದಿನ ಮಾತ್ರ ಆಕಿ ನಿತ್ತು ಹೌದಲ್ರಿ ಮಾಸ್ತರ ಗರ್ಭಕ್ಕಿ ಇಟ್ಕೊಂಡಾಳ ಹೊಟ್ಟಾಗಪ್ಪ ಅಂತಂದ್ರೆ ಪರಮಾತ್ಮಗೆ ಎಷ್ಟ್ ದಿನ ಇಟ್ಕೊಂಡ್ಲಕ್ಕಿ ಹೌದು ಹೌದು ಇಟ್ಕೊಂಡು ಯಾವಾಗ ಹೆಡ್ದಾಳ ಪರಮಾತ್ಮಗ ಹೌದು ಒಬ್ಬನೇ ತಯಾರು ಮಾಡ್ಯಾನಿಲ್ಲ ಹೆಣ್ಗೊಂಬಿ ಗಂಡುಗೊಂಬಿ ಎರಡಕ್ಕ ಹೌದು ಅವನೇ ತಯಾರು ಮಾಡ್ಯಾನ ಅಂದ್ರೆ ನಾವು ಒಬ್ಬನೇ ಶ್ರೇಷ್ಠದ ಅಂತ ತಂಗಿ ಜಗತ್ತದೊಳಗ ಹೌದು. ನೀ ಈ ಕಡೆ ಬಂದಿರ್ಬೇಕು ಹೌದು ಹೌದು ಯಾಕಂದ್ರೆ ನಮ್ಮ ಹಾಲು ಮತದವ್ರು ಬಹಳ ಮಂದಿ ಅದಾರ ಇಲ್ಲಿ ಹಾ. ಒಂದೇ ಒಂದ್ ಇಷ್ಟ ಅಂತ ಹೇಳ್ತೀನಿ ರೀಕಿ ಹೌದು ಹೌದು ಕೈಲಾಸದೊಳಗೆ ಯಾವ ನಮ್ಮ ಹಾ ಹಾಲು ಮತಕ್ಕೆ ಗುರು ಅನಿಸಿಕೊಂಡಂತವ್ ಯಾರು ಯಾರಪ್ಪ 1400 ವರ್ಷ ಬಾಳಿ ಹೋದ ಈ ಭೂಮಿ ಮ್ಯಾಗ ಹೌದಪ್ಪ ಯಾರು ಯಾರಿ ಮಾಸ್ತರ ಗುರು ರೇವಣ್ಣ ಗುರು ರೇವಣ ಸಿದ್ದೇಶ್ವರ ಕೈಲಾಸದೊಳಗೆ ಹೋದ ಹೌದು ಹೌದು ಕೈಲಾಸದೊಳಗೆ ಹೋಗಿ ಒಂಟೆ ಕೈಲೆ ನಮಸ್ಕಾರ ಮಾಡ್ದ ಹಾ ಪಾರ್ವತಿಗೆ ಮತ್ತು ಪರಮೇಶ್ವರ ಇಬ್ಬರು ಕೂತಿದ್ರು ಹೌದು ಅವಾಗ ಅಲ್ಲಿ ಭೃಂಗಿ ನಾಂಟಿಗಳೆಲ್ಲಾರು ಮಾತ್ರ ಏನು ಮಾಡ್ತಿದ್ರು ನಾಚ ಮಾಡ್ಲಕತ್ತಿದ್ರು ಪರಮಾತ್ಮನ ಮುಂದ ಹೌದು ಅಲ್ಲಿ ಹೋಗಿ ಅಂತ ಸಭಾದೊಳಗೆ ನಿಂತು ಒಂಟೆ ಕೈಲಿ ನಮಸ್ಕಾರ ಮಾಡ್ದ ಹೌದು ಹೌದು ಇವ್ರು ಪಾರ್ವತಿ ಒಳಗ್ ಬಗ್ಗತ್ತು ನೋಡ್ರಿ ಯಾರಿಗೆ ಪಾರ್ವತಿಗೆ ಏನಂತಲ್ರಿ ಅವಾಗ ಮಾಸ್ತರ ಸುಮ್ಮ ಕುಂದಿರ್ಲಿಕ್ಕೆ ಹಾ ಸುಮ್ಮ ಕುತ್ತಿತ್ತು ಎಡಕಿನ ತೊಡಿ ಮ್ಯಾಗ ಸುಮ್ಮ ಕುಂದಿರ್ಲಿಲ್ಲ ಆಕಿ ಏನಲ್ಲಕತ್ತಳು ಏನಂತಲ್ರಿ ಏನ್ರಿ ಅದಕ್ಕೆ ಮುಕ್ಕಳ ಹಾಕೊಳಕ್ ಲಂಗುಟಿ ಇಲ್ಲ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತದಲ್ಲ ಯಾಕತ್ ಕೇಳಲಿಕ್ಕೆ ಪಾರ್ವತಿ ಹಾ ನಾ ಮಗಲ ಕೂತಿದ್ ಕಾಣಂಗಿಲ್ಲ ನೀ ಸಾಧು ಗೊಂದಳಕಿ ನಾ ಮಗಲ ಕೂತಿನಲ್ಲ ನಾ ಕಾಣಿಸಂಗಿಲ್ಲ ಏನು ಒಂಟೆ ಕೈಲಿ ಯಾಕೆ ನಮಸ್ಕಾರ ಮಾಡ್ದ ತಿಳ್ಕೊಂಡು ಪರಮಾತ್ಮನ ಕೂಡ ವಾದ ಮಾಡ್ಲಕತ್ತಿದ್ದು ಹಾ. ಹೌದಪ್ಪ ಅವಾಗ ಮಾತ್ರ ಪರಮೇಶ್ವರ ಏನಂದ ಇಬ್ರಿ ಜಗಳ ಹಚ್ಚಿಟ್ಟ ಯಾವ ಮಗ ಮಾಡ್ಯಾನ ನೋಡ ಅವನಿಗೆ ಕೇಳಿದ್ರು ಉತ್ತರ ನನಗೆ ಗೊತ್ತಿಲ್ಲ ಅಂದ ಅವ ಹೌದು ಅವ ಭಾಳ ಶಾಣೆ ಯಾಕ್ರಿ ಆಹಾ. ಯಾವ ಮಗ ಮಾಡ್ಯಾನ ನೋಡು ಅವನಿಗೆ ಕೇಳಿದ್ರು ಉತ್ತರ ಅವನೇ ಹೇಳ್ತಾನ ಅಂತ ಹೇಳ್ದವ ಅವಾಗ ಏನ್ ಮಾಡ್ತಾಳ ಪಿಚ್ಚಗಣ ಪಾರ್ವತಿ ಯಾವ ಅವ ಏನ್ ತಿಳ್ಕೊಂಡು ಮಾಡ್ಯಾನೋ ಯಾರಿಗ್ ಗೊತ್ತದ ಹೌದು ಹೌದು ಒಂಟೆ ಕೈಲ ಯಾಕೆ ನಮಸ್ಕಾರ ಮಾಡ್ಯಾನ ಅಂತ ಅವನಿಗೆ ಕೇಳಂದ್ ಕೂಡ್ಲೆ ಏನ್ ಮಾಡ್ಯಾನ್ರಿ ತೊಡಿ ಮ್ಯಾಗ ಕೂತಿದ್ದು ಎದ್ದು ಬತ್ರಪ್ಪ ಇದು ಹಾಪ ಹೌದು ಹೌದು ಬಂದ್ ಏನ್ ಮಾಡ್ತು ಹಾ ಹಾ ಯಾರಿಗೆ ರೇವಣ ಸಿದ್ಧಗೆ ಮಾತ್ರ ವಾದ ಮಾಡ್ಲಕತ್ತಳು ಏನ್ ಮಾಡ್ತಾಳ್ರಿ ಮಾಸ್ತರ ಏ ಸೊಟ್ಟ ಸಾಧು ಮಗನೇ ಹಾ ಹಾಯ್ಕೊಳಕ್ ನಿನ್ನ ಮುಕ್ಳಾಗ ಲಂಗುಟಿ ಇಲ್ಲ ಮಗನ ಹೌದು ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಲ್ಲೋ ಯಾಕಾತ ಕೇಳಿದ್ರು ಹಾ ನಾ ಮಗಲ ಕೂತಿದ್ ಕಾಣಂಗಿಲ್ಲ ನಿನಗ ಅವಾಗ ತ್ರಿಕಾಲ ಜ್ಞಾನಿ ಆದಂತ ಯಾರು ಹಾ ರೇವಣ ಸಿದ್ದೇಶ್ವರ ಹೇಳ್ತಾನ ಏನ್ ಹೇಳ್ತಾನ್ರಿ ಆದಿ ಅಂತದ ಅಚ್ಚಿ ಕಡೆಗೆ ಹಾ ಹಾ ಶೂನ್ಯ ನಿಶೂನ್ಯದ ಅಚ್ಚಿ ಕಡೆಗೆ ಹೌದು ಹೌದು ಸಹಸ್ರ ಶೂನ್ಯದ ಅಚ್ಚಿ ಕಡೆಗೆ ಹೌದು ಹೌದು ಆಕಾರ ನಿರಾಕಾರ ಅಚ್ಚಿ ಕಡೆಗೆ ಹಾ ಪರಮಾತ್ಮ ಒಬ್ಬನೇ ಹಾನ ನನಗೆ ಗೊತ್ತದ ಹೌದು ಹುಲಿ ನಮ್ಮ ಅಪ್ಪ ಒಬ್ಬನೇ ಹಾನ ತಿಳ್ಕೊಂಡು ಒಂಟೆ ಕೈಲಿ ನಮಸ್ಕಾರ ಮಾಡಿ ನೋಡು ಅಂದ ಇವ ಹೌದು ಹೌದು ಅವ ಈಗ ತೀರಾ ಏನ್ ಅಲಕತ್ರಿ ಬಗ್ಗದ ಪೂರ ಮಾಸ್ತರ ಈ ತೀರಾ ಚಾರ ಅಲ್ಲಕತ್ರಿ ಪಾಣೆ ಕೊಟ್ಟಂಗ ಅಲಕತ್ತು ಹೌದು ಹೌದು ಅವಾಗ ಆಕಿ ಮತ್ತೆ ಸೀದಾ ಅದು ವಾದ ಮಾಡ್ಲಕತ್ತಳು ಹಾ. ವಾದ ಮಾಡ್ಲಕತ್ತಾಗ ಏನಾಯ್ತ್ರಿ ಮಾಸ್ತರ ಕೈಲಾಸದೊಳಗ ಪರಮಾತ್ಮ ಅಂದ ಹಾ ಹಾ ಬರೇ ಒಬ್ಬ ಜ್ಞಾನಿ ಬಂದಿದ್ದು ತಿಳ್ಕೊಳ್ಳೋದಾಗ್ಲಿಲ್ಲ ಆ ಪಾರ್ವತಿಗೆ ಹೌದು ಹೌದು ಮತ್ತೆ ಈ ಜಗತ್ತೆ ಹುಡ್ಸುವಂತ ಜ್ಞಾನ ಆಕಿನ ಬಲ್ಯಾಕ ಹೆಂಗ್ ಬರ್ತದ್ರಿ ನೀವೇ ವಿಚಾರ ಮಾಡ್ಕೊ ಬರಂಗಿಲ್ರಿ ಮಾಸ್ತರ ಈ ಮಾತಿನ ಮ್ಯಾಗ ನೀವು ವಿಚಾರ ಮಾಡ್ಕೊಡಿ ನೀವು ಜ್ಞಾನಿಗಳದ್ರಿ ಇಲ್ಲಿ ಹಾ ಹಾ ಚೊಕ್ಕ ಬಂಗಾರ ಮಾತಾಡ್ಬೇಕಾಗ್ಯದ ಇಲ್ಲಿ ಏನು ಉದ್ರಿ ಬೇಡ ಮಾತಾಡೋದು ಬೇಡ ಹೌದು 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 ನಾವ್ ಎಲ್ಲಾ ಕಡೆ ಉದ್ರಿ ಮಾತಾಡಿ ಬಹಳ ಹೌದು ಹೌದು ಖರೆ ಅದು ಇಟ್ಟಡಿಗೆ
ಮಾತ್ರ ಮತ್ತೊಂದು ಊರಾಗ ಆದ್ರೆ ಉದ್ರಿ ಮಾತುಗಳು ಬಾಳ ಆತಿದ್ವು ಏ ಹೌದಲ್ರಿ ಮಾಸ್ತರ ಶಾಣೆ ಸಭಾ ಕೂತದ ಬಂಗಾರ ಬಿತ್ತಬೇಕು ನಾವು ತಾಕೀತ್ ಕೊಟ್ಟಾರ ಅವರು ಹೌದು ಬಂಗಾರ ಬಿತ್ತಬೇಕಾದ್ರೆ ಬಂಗಾರ ಬಿತ್ತಬೇಕು ಹಾ ಒಟ್ಟು ಬೀಜ ಬಿತ್ತದಿಲ್ಲ ನಮಗ ಅದಕ್ಕ ಹೂವ ಮಾರುವಂತ ಜಾಗದಾಗ ಹುಲ್ಲು ಮಾರುವಂತ ಯಾವಾರ ಆಗಬಾರ್ದು ಹೌದಪ್ಪ, ಈಗ ಅದಕ್ಕೆ ಅವಾಗ ವಾದ ಮಾಡ್ಲಕತ್ತಳು ಪರಮೇಶ್ವರ ಏನಂದ ಏನಂದ್ರಿ ಮಾಸ್ತರ ಅದೆಲ್ಲ ಏನ್ ಗದಲ ಬಿಸಿರಿಪ ಚಾ ಕೊಡೋರು ನೀವು ಗಪ್ಪ ಹೌದ್ ಹೌದು ಚಾ ಕುಡೀರಿ ಖರೆ ಹಾ ಗದ್ದಲ ಮಾಡಬೇಡ್ರಿ ಹೌದ್ ಹೌದು ಅವಾಗ ರೇವಣ ಸಿದ್ದೇಶ್ವರ ಕೇಳಿದ್ರೆ ಸೊಟ್ಟ ಸಾಧು ಮಗನೇ ಒಂಟೆ ಕೈಲಿ ನಮಸ್ಕಾರ ಯಾಕೆ ಮಾಡಿದೆ ಅಂದ ಕೂಡಲೇ ನಾ ಪರಮೇಶ್ವರ ಅರ್ಧಂಗಿಣಿ ಇದ್ದೀನಿ ಕತ್ತಲ ಹಚ್ಚಿ ಕಡೆಗೆ ಹೌದ್ ಹೌದು ಈಕ ಏನ್ ಹೇಳಲು ಕತ್ತಲು ಹೊಟ್ಲೆ ಬೆಳಕು ಹುಟ್ಟ್ಯದ ಅಂತ ಹೇಳ್ತಾರ ಹೌದ್ ಹೌದು ಕತ್ತಲಾಗ ತಂಗಿ ಏನು ಕೆಲಸ ಆಗೇ ಇಲ್ಲ ಹೌದ್ ಹೌದಲ್ರಿ ಮಾಸ್ತರ ನಿನಗೆ ಹುಚ್ಚ ಬೇಡದ ಹುಚ್ಚ ಬೆಳಕಿಗೆ ನೋಡ್ತದ ಕತ್ತಲ್ ದಿಕ್ಕಿಲ್ದ ಓಡ್ತದ ಅದು ಗೊತ್ತಿಲ್ಲ ಅವ್ರಿಗೆ ಹೌದ್ ಹೌದು ಕತ್ತಲಾಗ ಏನ್ರಿ ಹುಟ್ಟ್ಯಾವೇನ್ರಿ ಈ ಜಗತ್ತದೊಳಗ ಏ ಹುಟ್ಟಿರಲ್ರಿ ಏನು ಮಾಸ್ತರ ಹುಟ್ಟಿಲ್ಲ ಏನ್ ಹುಟ್ಟಬೇಕಾದ್ರೂ ಬೆಳಕಿನಾಗೆ ಹುಟ್ಟ್ಯಾವ ಹುಟ್ಟ್ಯಾವ. ಕತ್ತಲ ಅನ್ನುವಂಥದ್ದು ಅಜ್ಞಾನದ ಅಜ್ಞಾನದ ಅಜ್ಞಾನದಿಂದ ಏನ್ರಿ ಮಾಡ್ಲಕ್ ಬಂದದನು ಏನಿಲ್ಲ ಅದಕ್ಕೆ ಜ್ಞಾನಿಗಳು ಏನ್ ಹೇಳ್ಯಾರ ಏನ್ ಹೇಳ್ಯಾರಿ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಹೌದ್ ಹೌದು ಏನಂದಾರ ಅವರು ಜ್ಞಾನದಿಂದ ಶಿವ ಧ್ಯಾನವು ಮಾಡೋಣ ಅಜ್ಞಾನದಿಂದ ಮಾಡತ್ ಹೇಳ್ಯಾರ ನೋರು ಅಂದಿಲ್ಲಲ್ರಿ ಮಾಸ್ತರ ಹಂಗ್ರಿ ನಮ್ಮ ಚಸ್ಮದ ಕಾಕ ಅವ್ರು ತಿಳ್ಕೊರಿ ನೀವೇ ಮಾತೇನಂದ್ರಿ ಮುಂದ ಅಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಅಂತ ಎಲ್ಲರೂ ಹಾಡ್ಯಾರನು ಏ ಹಾಡಿರಲ್ರಿ ಮಾಸ್ತರ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಕೇಳೋ ಜಾಣ ನಿನ್ನ ಒಳಗೆ ನೀ ತಿಳಿದು ನೋಡೋಣ ನಿನ್ನ ಒಳಗೆ ನೀ ತಿಳ್ಕೊಂಡ್ ನೋಡ್ರಿ ಎಲ್ಲಾನು ಮಾತ್ರ ಐಶ್ವರ್ಯ ಕೊಟ್ಟಾನ ಹೌದ್ ಏನೈತ್ರಿ ಮಾಸ್ತರ ಇದು ಪರಮಾತ್ಮ ಕೊಟ್ಟಿರುವಂತ ಪ್ರಸಾದದ ತಂಗಿ ಹೌದ್ ಹೌದು ಪ್ರಸಾದ ಅಂದಾರ ಇದಕ್ಕ ಶರೀರಕ್ಕ ಪರಮಾತ್ಮ ಕೊಟ್ಟಿರುವಂತ ಪ್ರಸಾದ ಅದ ಹೌದ್ ಹೌದು ಹಾ ಹುಡುಗಡಿಗೆ ತಿಳ್ಕೊಬೇಡ ಏ ಹೌದಲ್ರಿ ಮಾಸ್ತರ ಅದಕ್ಕ ಹಾ ಅವಾಗ ಮಾತ್ರ ಪಾರ್ವತಿ ಇದ್ದಕ್ಕೆ ವಾದ ಮಾಡ್ಲಕತ್ತಳು ಹಾ. ಪರಮೇಶ್ವರ ಏನಂದ ಏನಂತನ್ರಿ ಈ ಕೈಲಾಸದೊಳಗ ಮಾತ್ರ ನೀವು ಇಬ್ರು ವಾದ ಮಾಡೋದು ಬೇಡ ಹೌದ್ ಭೂಲೋಕಕ್ಕೆ ಹೋರಿ ನೀವು ಇಬ್ರಿಗೆ ತೆಳಗ್ ಕಳಿಸ್ತೀನಿ ಭೂಲೋಕದೊಳಗ ಮಾತ್ರ ಹೋಗ್ರಿ ಅಂತ ತಿಳ್ಕೊಂಡು ಮಾತ್ರ ತೆಳಗಿಳಿಸದ ಹೌದ್ ಅವಾಗ ಯಾರು ಕೊಲ್ಲಾಪುರದೊಳಗ ಹುಟ್ಟು ನೀನು ಯಾರಿಗೆ ಯಾರಿಗ್ರಿ ಮಾಸ್ತರ ಪಾರ್ವತಿಗೆ ಹೇಳ್ದ ಹೌದ್ ಹೌದ್ ಪಾರ್ವತಿಗೆ ನೀನು ಕೊಲ್ಲಾಪುರದೊಳಗ ಮಹಾಲಕ್ಷ್ಮಿಯಾಗಿ ರಾಜಮನೆತನದೊಳಗ ಹುಟ್ಟಿ ಬಾ ಅಂತ ಹೇಳ್ದ ಹೌದ್ ಹೌದ್ ಯಾವ ನಮ್ಮ ರೇವಣ ಸಿದ್ಧಿಗೆ ಏನ್ ಹೇಳ್ದ ಏನ್ ಹೇಳ್ಯಾನ್ರಿ ನೀನು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗೆ ಹುಟ್ಟಿ ಬಾರಪ್ಪ ಅಂತ ತಿಳಿದುಕೊಂಡು ಇಬ್ರಿಗೆ ಕೊಟ್ಟು ಕಳಿಸದ ತೆಳಗ ಹೌದ್ ಹೌದ್ ಅವಾಗ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗಿನ ಗುರು ರೇವಣಾದ್ದೆ ಹುಟ್ಟಿ ಬಂದ ಹೌದ್ ಹೌದು ಅವಾಗ ಇವ್ರು ಪಾರ್ವತಿ ಪಿಚ್ಚಗಳ ಪಾರ್ವತಿ ಹಾ ಹಾ ಇದು ಲಕ್ಷ್ಮಿ ಆಗಿ ರಾಜಮನೆತನದಾಗ ಹುಟ್ಟಿ ಬತ್ರಿ ಎಲ್ಲಿ ಎಲ್ರಿ ಕೊಲ್ಲಾಪುರದೊಳಗ ಕೊಲ್ಲಾಪುರದೊಳಗೆ ಮಾಯಿಯಾಗಿ ಹುಟ್ಟಿ ಬಂದಳಿಕಿ ಹೌದ್ 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 ಆಕಿ ಮಾಯಿ ಈಕಿ ಅವ್ರ ಆಯಿ ಹೌದ್ ಹೌದು ಯಾಕ್ರಿ ಏ ಹೌದಲ್ರಿ ಮಾಸ್ತರ ಹಾ ಆಕಿ ಮಾಯಿ ಹಾ, ಹಾ. ಈಕಿ ಅವ್ರ ಆಯಿ ಹೌದ್ 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 ಅದಕ್ಕ ಹಾ. ಅವಾಗ ಮಾತ್ರ ಇದು ಹುಟ್ಟಿ ಬತ್ತು ಯಾರು ಲಕ್ಷ್ಮಿ ಹಾ. ಭಯಂಕರವಾದಂತ ಮಾತ್ರ ಅರ್ಬಟ್ ನಡೆದಿದ್ದು ಯಾರು ಲಕ್ಷ್ಮಿದು ಹೌದ್ ಹೌದಲ್ರಿ ಮಾಸ್ತರ ಸಾಧುಗಳಿಗೆ ಎಲ್ಲ ಮಾತ್ರ ಒಳಗೆ ಹಾಕಿ ಬಿಟ್ಟಿದ್ಳು ಹೌದ್ ಹೌದ್ ಬಂದಿ ಕಾನ್ಯಾಗ ಹಾಕಿದ್ಳು ಹಾ. ಅವಾಗ ಗುರು ರೇವಣಾದ್ದೆ ಮಾತ್ರ ಸಂಚಾರ ಮಾಡ್ತಾ 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 ಅಲ್ಲಿಗೆ ಬಂದ ಕೊಲ್ಲಾಪುರಕ್ಕೆ ಹೌದ್ ಹೌದು ದಾರ್ಯಾಗ ಹೋಗು ಹೊತ್ನ್ಯಾಗ ಹಾ. ಸೂಡ್ನೂರತ್ತೆ ಒಂದು ಊರದ ನೋಡ್ರಿ ನೀವು ನಾ ಕೇಳಿರ್ಬೇಕು ಸೂಡ್ನೂರ ಹೌದ್ ಹೌದ್ ಸೂಡ್ನೂರತ್ತೆ ಒಂದು ಊರದ ಸೂಡ್ನೂರತ್ತೆ ಯಾಕೆ ಬತ್ತ ಹೆಸರ ಯಾಕೆ ಬಂದದ್ರಿ ಅಲ್ಲಿ ಏನ್ ಮಾಡ್ದವ ಹಾ ಒಂದು ಜ್ವಾಳದ ಇದು ಇರುತ್ತೆ ನೋಡಿ ಸೂಡ ಹೌದ್ ಹಾದಾಗ ಹೊಂಟಿದವ ಹಾ ಬರೇ ಟೈಮಿಗೆ ಹೋಗ್ಬೇಕು ಮುದುಕಿ ಕೇಳಲು ಆ ಕಡೆ ಮುಂದೆ ನೋಡು ಹಾ ಏ ತಮ್ಮ ಎಲ್ಲಿ ಹೊಂಟಿದಿ ಹೌದ್ ಹೌದ್ ಅಲ್ಲಿ ಒಬ್ಬಾಕಿ ಮಹಾಲಕ್ಷ್ಮಿ ಇರ್ತಾಳ ಆಕಿ ಉರಿಗೆ ಹಚ್ಚಿ ಸುಡ್ತೀನಿ ಅಂದವ ಹಾ, ಹಾ. ಏ ತಮ್ಮ ಎಲ್ಲಿ ಸುಡ್ತು ಎಲ್ಲರಿ ತಿಂದು ಹಾಕ್ಲಕತ್ತಳಕಿ ಹಾ, ನುಂಗ್ಲಕತ್ಯಾಳ ನುಂಗ್ಲಕತ್ತ ನೀ ಇಟ್ಟಿಟ್ಟೆ ಪಾರೇನು ಸುಡ್ತಿ ಆಕಿಗೆ ಹೌದ್ ಹೌದ್. ಏ ಇಲ್ಲಕಿ ಸುಟ್ಟೆ ನೋಡ್ತಾ ಆಕಿಗೆ ಅಂದವ ಹೌದ್ ಹೌದ್ ಹೌದ್. ಖಲಾಸೆ ಮಾಡ್ತಾ ಸುಟ್ಟಿ ಹೌದು. ತಮ್ಮ ನೀ ಸುಡವಿದ್ರೆ ಇಲ್ಲಿ ಒಂದು ಸೂಡ ಇದು ಕಣಕಿ ಬಿದ್ದದ ಹಾ, ಹಾ. ಅದಕ್ಕೆ ಕಣ್ ತೆಗೆದು ನೋಡು ಅದು ಸುಟ್ಟಂದ್ರೆ ಆಕಿ ಹೋಗಿ ಸುಡ್ತಿ ಅಂದಳ ಆಕಿ ಹೌದ್ 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 ನನಗೆ ವಿಶ್ವಾಸ ಬರ್ತದ ಅಂತ ಹೇಳಲು ಹೌದು ಹಾ. ಅವಾಗ ಕಣ್ ತೆಗೆದು ತ್ರಿನೇತ್ರಲಿಂದ ನೋಡ್ದ ಅದು ಸುಟ್ಟಿ ಭಸ್ಮಾಯ್ತು ಹೌದ್ ಹೌದು ಕಣಕಿ ಹೌದು. ಒಂದ್ ಸೂಡ್ ಕಣಕಿ ಹೋಗಿ ಭಸ್ಮಾಯ್ತು ಹೌದು ಅವಾಗ ಮುಂದೆ ಹೋಗಿ ಹೇಳ್ತಾನ ಮುದುಕಿ ಹೇಳ್ತಾಳ ಅವಾಗ ಹೇಗಿದೆ ಸೂಡ್ನೂರ ಹೋಗಿ ಆಕಿನ ವದನೆ ಮಾಡ್ಬಾ ಅಂತ ಆಕಿ ಹೌದ್ ಹೌದು ಅವಾಗ ಹೋಗ್ತಾನ ಅಲ್ಲಿ ಹಾ ಆಕಿ ಸುಡ್ತಿ ಅನ್ನುವಂತ ತಾಕತ್ ನಿನ್ನ ಬಲ್ಲಿ ಅದ ಏ ಹೌದಲ್ರಿ ಮಾಸ್ತರ ಹೋಗಿ ನೀ ಸೀದಾ ಮಾತ್ರ ತಡ ಮಾಡಬೇಡ ತಿಳ್ಕೊಂಡು ಕೊಟ್ಟು ಕಳಿಸಿದ್ರು ಮುದುಕಿ ಹಾ ಹಾ ಹೌದು ಅವಾಗ ಮಾತ್ರ ಈಕಿ ಮನ್ಯಾಗ ಮನ್ಕೊಂಡಿಲ್ಲ ನೋಡಿ ನಡಬರ್ಕಿನ ಕೋಲ್ಯಾಗ ಹೌದಪ್ಪ ಯಾರು ಮಹಾಮಾಯಿ ಮಾಯಿ ಹೌದ್ ನಡಬರ್ಕಿನ ಕೋಲ್ಯಾಗ ಮನ್ಕೊಂಡಿಲ್ಲ ಆಕಿನ ಮನಿ ಹಂತದಿತ್ರಿ ಹಂಗಿದ್ರಿ ಮಾಸ್ತರ ಕೊಲ್ಲಾಪುರ ಮಾಯಿ ಮನಿ ಹಾ ಈ ಕಡೆ 9 ಬಾಗಲ ಈ ಕಡೆ 9 ಮುಂದೆ 9 ಬಾಗಲ ಹಿಂದೆ 9 ಬಾಗಲ ಹೌದ್ ಹೌದ್ ಏಸ್ ಅದು ತಮ್ಮ ಟೋಟಲ್ 36 36 36 ಹಾ ಬಾಗಲ ಹೌದ್ ಹೌದ್ 36 ಬಾಗಲ ನಡಬರ್ಕಿನ ಕೋಲ್ಯಾಗ ಈಕಿ ಮನ್ಕೊಂಡಿದ್ಳು ಮಂಚದ ಮ್ಯಾಗ ಯಾರು ಹೌದಪ್ಪ ಕೊಲ್ಲಾಪುರ ಮಾಯಿ ಕೊಲ್ಲಾಪುರ ಮಾಯಿ ಹೌದು ಅವಾಗ ಒಂದೊಂದು ಬಾಗಲಿಗೆ ಒಂದೊಂದು ಶಿವಗಳನ್ನು ನಿಂದಿಸಿದ್ಳು ಹೌದು ಯಾರು ಬರ್ತಾರ ಅವ್ರಿಗೆ ಹಂಗೆ ಬರೋಣ ನುಂಗೆ ಬಿಡ್ಬೇಕು ಅವು ಹೌದಪ್ಪ ಹರ್ಕೊಂಡು ತಿನ್ಬೇಕಲ್ರಿ ಮನುಷ್ಯರಿಗೆ ಹೌದು ಬಾಯಿ ತರ್ಕೊಂಡು ನಿಂತಿದ್ದು ಹೊಸು ಶಿವಗಳು ಇವ ಹೋಗಿ ಏನು ಮನ್ಯಾಗ ಕಾಲಿಟ್ಟ ಪಟ್ನೆ ಬಾಯಿ ಮುಚ್ಕೊಂಡು ಹೋತ್ರಿ ಒಟ್ಟು ಶಿವಗಳೆಲ್ಲ ಹೌದ್ ಹೌದು ನಡಿ ಇನ್ನು ಅವನವನ್ ಕೆಲಸ ಸಾಗಾವಳಿ ಆಯ್ತು ತಿಳ್ಕೊಂಡು ಹಾ ಈ ಗುರು ರೇವಣಾದ್ಯ ಒಳಗೆ ಹೋಗುದ್ರೊಳಗೆ ಮನಗಳ ಅಗ್ಗತಿ ಬಿದ್ದಿದ್ದು ಮಗಳು ಹೌದು ಬಿದ್ದಾಗ ಮಾತ್ರ ಹೋದ ಅಲ್ಲಿ ಒಳಗೆ ಈಕಿ ಏನ್ ಮಾಡಿದಳು ಪೂಜಾಗಳೊಳಗೆ ಏನ್ ಮಾಡಿಲ್ರಿ ಮಲ್ಯಾಗ ಮಾತ್ರ ವಿಷ ತುಂಬ್ಕೊಂಡು ಕೂತಿದ್ರು ಇವನಿಗೆ ಸಾಯಿ ಹೊಡಿಬೇಕ ತಿಳ್ಕೊಂಡು ಹೌದ್ 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 ರೇವಣ ರೇವಣಾದ್ಯಾಗ ಸಿದ್ಧಾಗ ಹೌದು ಹಾ.
ಮಲ್ಯಾಗ ವಿಷ ತುಂಬ್ಕೊಂಡು ಮನ್ಕೊಂಡಿದ್ಳು ಹಾ. ಅವಾಗ ಮಾತ್ರ ಕೂಸ್ ಮಾಡಿ ಮಲಿಗೆ ಹಚ್ಕೋಬೇಕು ಅನ್ನೋದ್ರೊಳಗೆ ಇವ ಮೊದಲೇ ಆಗ ಬಹಳ ಜಾಣ ಇದ್ನ ಇವ ಹೌದು ಯಾರು ಯಾರೀ ರೇವಣಾದ್ಯ ರೇವಣ ಸಿದ್ಧ ಏನ್ ಮಾಡ್ದ ಹಾ. ಬಾಯಿ ಹಚ್ಚದ್ ಬಿಟ್ಟು ಹಂಗೆ ಮತ್ತೆ ಹೆಬ್ಬಟ್ ಹಚ್ಚಿಬಿಟ್ಟ ಮಲಿಗಿ ಹೌದು ಏನ್ ಹೆಬ್ಬಟ್ ಹಚ್ಚದ ಹೆಬ್ಬಟ್ ಹಚ್ಚಿ ಅದು ಒಳಗಿರುವಂತ ವಿಷ ಎಲ್ಲ ಜೊಕ್ಕೊಂಡು ಬಿಟ್ಟ ಅವಾಗ ಏನ್ ಮಾಡ್ಯಾಡ್ರಿ ಇವ್ರ ಮಾಯಿ ಈಕಿ ಏನು ಮೊದಲು ಮೆರಿಲಕತ್ತಿಲ್ಲಲ್ರಿ ವಿದ್ಯಾಶ್ರೀ ಹಂಗ ಹೌದು ಹೌದು ಹಿಂದ್ಗಡೆ ಒಳಗ್ ಬಿದಿಕೆರೆ ಚೀರಾಳಕತ್ತಲ್ರಿ ಯಾರು ಯಾರು ಕೊಲ್ಲಾಪುರ ಮಾಯಿ ಪಲಾಪುರ ಮಾಯಿ ಏನಂತಾಳ್ರಿ ಅವಾಗ ಅಲ್ಲಿ ಒಂದು ಮಾತು ಹೇಳಕ್ಕೆ ಏನಂತ ಏನ್ ಹೇಳ್ತಾಳ್ರಿ ಹರಿವು ಹಾವಿನ ಗಂಡ ಹೌದು ಹೌದು ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಹೌದು ಹೌದು ಕೊಲ್ಲಾಪುರ ಮಾಯಿ ಗಂಡ ನೀ ತಿಳ್ಕೊಂಡು ಸಾಷ್ಟಾಂಗ ಹಾಕ್ಯಾಳ ತಂಗಿ ಹೌದು 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 ಅಂತಕ್ಕೆ ಸಾಷ್ಟಾಂಗ ಹಾಕ್ಯಾಳಪ್ಪ ಅಂತಂದ್ರೆ ನೀ ಮೂರು ದುಗ್ಗಾಣಿ ನನಗ್ ಸಾಷ್ಟಾಂಗ ಹಾಕೋದು ಎಂದು ಏ ಹೌದಲ್ರಿ ಮಾಸ್ತರ ಹೌದಪ್ಪ. ಅದಕ್ಕ ಹಾ. ಮಾತ ಬಹಳ ಬಿರಿಯವ ಏ ತಂಗಿ ಹೌದು ಹೌದು ಮಾಸ್ತರ ಬಹಳ ವಿಚಾರ ಮಾಡಿ ಮಾತಾಡು ಹಾ. ಇಂಥವ್ ಏನಾರ ನಿಮ್ ದೇವಿ ಇದ್ದಕ್ಕೆ ಮಾಡಿದಳಪ್ಪ ಅಂತಂದ್ರ ಏ ಹೇಳ್ತಾರೆ ಮಾಸ್ತರ ಮತ್ತೊಮ್ಮಿದ್ದ ಪೂಚು ಹಾ ಹೇಳ್ತಾರೆ ಈಗ ಸರಿ ನೋಡ ಏನ್ ಹೇಳ್ತಾರ ಹೌದು ಹೌದು ಅದಕ್ಕೆ ನಡೀರಿ ಇಲ್ಲಿ ಏನ್ ಕೇಳ್ತಾರ ಕವಿಗಳು ಹಾ ಅದಕ್ಕೆ ನೀ ಹುಟ್ಟಿ ಬಂದಿದ್ದಪ್ಪ ಅಂತಂದ್ರ ಹೌದು ಹೌದು ನಿನ್ನ ಲೆಕ್ಕ ಎಷ್ಟಾಗ್ಯದ ಅಂತ ಹೇಳ್ತಾರ ಅವ್ರು ಅಣಿಜ 21 ಲಕ್ಷ ಪಿಣಜ 21 ಲಕ್ಷ ಹೌದು ಹೌದು ಜಲುಬ್ಜ ಉದ್ಬೀಜ ಇಂಥವು 84 ಲಕ್ಷ ಜೀವರಾಶಿಗಳನ್ನು ತಿರುಗಾಡಿ ಬಂದಾಳ ಹಾ ಹಾ ಅದಕ್ಕೆ ಒಂದೊಂದು ಜನ್ಮದೊಳಗ ಹೌದು ಹೌದು ಎಷ್ಟೆಷ್ಟು ಲೆಕ್ಕ ಅದಾವ ತಿಳ್ಕೊಂಡು ಅವ್ರು ಲೆಕ್ಕ ಕೇಳಕತ್ತಾರ ಹೌದು, ಹೌದು. ಬರ್ದು ಇಡ್ಲಕತ್ತಾರ ಅವ್ರು ಸ್ವಚ್ಛ ನೋಡಮ್ ತಮ್ಮ ಏನೇ ಏನೇನ್ ಹೇಳ್ತಾರ ನೋಡಮಲ್ರಿ ಮಾಸ್ತರ ನಾ ಏನ್ ಕೇಳಿನಿ ಸುರುವಿಗಿ ಹಾ ಹಾ ಯಾರು ತಂಗಿ ನೀ ಎಲ್ಲಿಗೆ ಹೊರಟಿದಿ ಹೌದು ಹೌದು ಯಾರು ನಿನಗೆ ಇಲ್ಲಿ ಕರೆಸ್ಯಾರ ಹಾ ಏನ್ ನೀನೇ ಬಂದಿದ್ದು ಹಾ ಹಾ ಏನ್ ಯಾರ ನಿನಗೆ ಇಲ್ಲಿ ಕರೆಸ್ಯಾರ ಅಂತ ಕೇಳಿ ನಾನು ಏ ಇಲ್ರಿ ನಮಗೆ ಸಲೀಮನ್ ಹೇಳ್ಯಾರ ನಾವು ಬಂದಿದ್ದೇವೆ ಎಂಬ ಬೇಕಿ ಮಾಸ್ತರ ಹಾ. ಹಂಗಲ್ಲಿದು ಆಟೋ ಬೈಲೇ ಹೌದು ಏ ಹೌದಲ್ರಿ ಮಾಸ್ತರ ಆಟೋದಾಗ ಬಂದಿನಿ ಹಾ ಹಾ ನಾ ಕಾರ್ನಾಗ ಬಂದಿನಿ ನಾ ಇಮಾನ್ದಾಗ ಬಂದಿನಪ್ಪ ಅಂತಂದ್ರೆ ನಾ ಕೇಳವಲ್ಲ ಹೌದು 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 ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಮೊದಲು ನೀ ಯಾರು ಹೌದು. ನೀ ಹತ್ತಕ್ಕಾಗಿ ಬಂದಿದಿ ಹಾ. ನೀ ಏನ್ ಮಾಡ್ಬೇಕಾಗದಿ ಭೂಲೋಕದೊಳಗೆ ಬಂದ ಬಳಿಕ ಏ, ಹೇಳ್ತಾರೆ, ಅಂತಾಳ್ರಿ. ಹಾ ಇಲ್ಲಿ ಬಂದಿನಿ ನಾ ಪದ ಹಾಡಕ್ ಬಂದಿನಿ ಅಂತಳ ಹಾ ಅವಾಗ ಏನ್ ಮಾಡೋರು ನೋಡಮ್ರಿ ಹಾ ಹಾ ನಡೀರಿ ಮಾಸ್ತರ ನೋಡಮ್ ಏ ಹುಟ್ಟಿ ಹುಟ್ಟಿ ನೀನು ಮತ್ತೆ ಸತ್ತು ಹುಟ್ಟಿ ಹೌದು ಒಟ್ಟಿಗೆ ಎಷ್ಟ ಯಾವ ಲೆಕ್ಕ ಹುಡುಗಿ ಒಟ್ಟಿಗೆ ಎಷ್ಟ ಆಗ ಹುಟ್ಟಿದ ಸರ್ತಿಗೊಮ್ಮೆ ಕೊಟ್ಟು ಹೋಗುವುದಕ್ಕ ಎಷ್ಟೆಷ್ಟ ಬೇಕ್ರೆ ಜಾಗ ಕಾಲಿಗೆ ಕಾಲ ಹೀಗೆ ಏಸೋ ಕಾಲ ಅದು ಹೌದು. ಮುದ್ದಲ ಮರ್ತಿದೆ ಬಿಟ್ಟು ಪರಕ ಅವನು ಮುದ್ದಲ ಮರ್ತಿದೆ ಬಿಡು ಪರಕ ಗದ್ದಲ ಮುಚ್ಚಲ್ಲ ಗದ್ದಲ ಎದ್ದೀತು ತಿದ್ದಿ ತಗಿರೆ ಪಾಸ ಗದ್ದಲ ಮುಚ್ಚಲ್ಲ ಗದ್ದಲ ಎದ್ದೀತು ತಿದ್ದಿ ತಗಿರೆ ಪಾಸ ಶಿವಪುರ ಬಣಜಗಾನ ತಕ್ಕಡಿ ಬಾಳಲೆ ಬಾಳಲೆ ಅವನು ದೊಡ್ಡ ವ್ಯಾಪಾರ ಹಗಲೆಲ್ಲ ವ್ಯಾಪಾರ ತಲ್ಲ ಕರ್ಸತಾನ ಕರೆಯುವುದಕ್ಕ ನೀನು ಅವನ ಹೊರತಾಯಿಕೆಂದು ಸಾಗಿಲ್ಲ ಎಲ್ಲೆಲ್ಲಿ ಪ್ರತಿ ಸಲವು ಅಂತ ಶ್ರೇಷ್ಠ ಸೌಕಾರಗ ಕೊಡಗೈಧಾರಿ ಅಂತ ಕರೆದಾರು ಹೌದು ಹೌದು ಹುಡುಗಿ ಕೊಡಗೈಧಾರಿ ಅಂತ ಯಾತಕ್ಕಾಗಿ ಬಂದಿದಿ ಹೇಳ ಹುಡುಗಿ ಸರ್ವ ಸಭಾಯಲ್ಲೇ ಅದಕ್ಕ ಇಂತಕ್ಕಿಗೆ ಒಬ್ಬಕ್ಕಿ ಹೌದು ಹೌದು ಆತಿದ್ದಕ್ಕಿ ಮಾತ್ರ ಏನ್ ಮಾಡ್ತಿದಳತ್ತ ಹಾ. ಭಯಂಕರ ಕಾಟ ಕೊಡ್ತಿದಳತ್ತ ಹೌದು 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 ಕಾಟ ಕೊಡ್ತಿದಳತ್ತ ಹಾ. ಕೊಡುವಂತ ಟೈಮ್ದೊಳಗೆ ಈಕಿ ಏನು ವಿಚಾರ ಮಾಡಿದ್ಳು ಏನ್ ಮಾಡ್ಯಾರಿ ಆತಿದ್ದಕ್ಕೆ ಮೊದಲೇ ಕತ್ತಿದ್ದಂಗೆ ಇತ್ತದು ಹೌದು ಹೌದು ಮಂಚದ ಮ್ಯಾಗ ಕೂತಿದ್ಳು ಆತಿದ್ದಕ್ಕಿ ಹಾ
ಸೊಸಿ ಟಿವಿ ನೋಡ್ಕೊತ ಮಾತ್ರ ಮಂಚದ ಮ್ಯಾಗ ಕೂತಿದ್ಳು. ಸೊಸಿ ಇದ್ದಕ್ಕೆ ಏನ್ ಮಾಡಿದಳು, ಹಾ ಏನ್ ಮಾಡ್ತಾಳ್ರಿ? ಕುರ್ಚಿ ಹಾಕೊಂಡು ಆಕಿನ ಮಾರಿ ಮುಂದೆ ಕೂತಿದಳತ್ತ ಯಾರೋ ಸೊಸಿ. ಹೌದ್ ಅವಾಗ ಮಾತ್ರ ಇದು ಮಂಚದ ಮ್ಯಾಗ ಕೂತಿದ ಆತಿ ಸುಮ್ ಕುಂದಿರ್ಬೇಕಲ್ಲ, ಹಾ ಸುಮ್ ಕುಂದಿರ್ಲಿಲ್ಲ ಆಕಿ. ಹೌದ್ ಏನಲ್ಲ ಕತ್ತಳು ಏನಂತಾಳ್ರಿ? ಮಲ ಈಕಿ ನನ್ನ ಮಾರಿ ಮುಂದ ಹಾ ಹಾ ನಾ ತಂದಿನಿ ಆಕಿಗೆ, ನನ್ನ ಮಾರಿ ಮುಂದೆ ಮಗಳ ಈಕಿ ಮಾತ್ರ ಕುರ್ಚಿ ಹಾಕೊಂಡು ಕೂತಾಳ ಅಂದ್ರೆ ಈಕಿ ಪರೀಕ್ಷೆ ಮಾಡ್ಬೇಕಂದಳ ಆಕಿ ಆತಿದ್ದಕ್ಕಿ. ಹೌದ್ ಹೌದ್ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ಳು, ಹಾ ಕುರ್ಚಿ ಮ್ಯಾಗ ಕೂತಾಕಿ ಕೇಳೋಳು ಹೌದ್ ಹೌದ್ ಏನತ್ತ, ಏನ್ ಕೇಳ್ತಾಳ್ರಿ? ಈ ಸದ್ ನಾ ಮಂಚದ ಮ್ಯಾಗ ಕೂತೀನಿ, ಹೌದು. ನೀ ಕುರ್ಚಿ ಮ್ಯಾಗ ಕೂತಿದಿ, ಹಾ ಹಾ ಏನಾಗ್ಯದ್ರಿ? ನಾನು ಮಂಚದ ಮ್ಯಾಗ ಕೂತೀನಿ, ಹೌದ್ ಹೌದ್ ನೀ ಮಾತ್ರ ನನ್ನ ಮಾರಿ ಮುಂದೆ ಮಾತ್ರ ಕುರ್ಚಿ ಮ್ಯಾಗ ಕೂತಿದಿ, ಹೌದ್ ಹೌದ್ ನಾನೇ ಬಂದ ಮಗಳ ಕುರ್ಚಿ ಮ್ಯಾಗ ಕೂತ್ನ ನೀ ಎದ್ರ ಮ್ಯಾಗ ಕುಂದಿರ್ತಿ ಅಂತ ಕೇಳಲಕ್ಕಿ. ಹೌದ್ ಹೌದು ಅವಾಗ ಸೊಸಿ ಇದ್ದಿದ್ ಏನತ್ತು, ಏನಂತಾಳ್ರಿ? ಅತ್ತಿ ನೀವು ಕುರ್ಚಿ ಮ್ಯಾಗ ಕೂತ್ರಿ ಅಂದ್ರೆ ನಾ ಸ್ಟೂಲ್ ಮ್ಯಾಗ ಕುಂದಿರ್ತೀನಿ, ನಾ ಕಾಲಿಂದ ಇರ್ತಾನ ಸ್ಟೂಲ್ ಹೌದ್ ಹೌದು ಸ್ಟೂಲ್ ಮ್ಯಾಗ ಕುಂದಿರ್ತೀನಿ ಅತ್ತಿ ಅಂದಳಕಿ. ಹಾ ಅವಾಗ ನಾನೇ ಬಂದ ಮಗಳ ಕುರ್ಚಿ ಸ್ಟೂಲ್ ಮ್ಯಾಗ ಕೂತ್ನಿ ಅಂದ್ರ ಹಾ ನೀ ಅದ್ರ ಮ್ಯಾಗ ಕುಂದಿರ್ತಿ ಅಂದಳಕಿ. ಹೌದ್ ಹೌದ್ ಅವಾಗ ಆಕಿ ಸೊಸಿ ಏನಂದಳು, ಏನಂತಾಳ್ರಿ? ನೀವು ಸ್ಟೂಲ್ ಮ್ಯಾಗ ಕೂತ್ರಿಯಪ್ಪ ಅಂತಂದ್ರ ಹಾ ನಾ ತೆಳಗೊಂದು ಚಾಪಿ ಹಾಸ್ಕೊಂಡು ನೆಲ ಮ್ಯಾಗ ಕುಂದಿರ್ತೀನಿ ರೀ ಅತ್ತಿ ಅಂದಳಕಿ. ಹೌದ್ ಹೌದ್ ಅಷ್ಟಕ್ಕರ ಬಿಡ್ಬೇಕಲ್ರಿ ಅದು ಅತ್ತಿ, ಏ ಬಿಡ್ಬೇಕಾಗಿತ್ತಲ್ರಿ? ಕೆಟ್ಟ ಕತ್ತಿದ್ದಂಗಿತ್ತು ಮೊದಲು. ಹಾ, ಹಾ. ಅಷ್ಟಕ್ಕಾದ್ರೂ ಬಿಡ್ಲಿಲ್ಲಕ್ಕಿ. ಏನ್ ಮಾಡ್ತಾಳ್ರಿ? ಮಗಳ ನಾನೇ ಚಾಪಿ ಮ್ಯಾಗ ಬಂದು ಕೂತ್ನಿ ನೀ ಅದ್ರ ಮ್ಯಾಗ ಕುಂದ್ರಕ್ಕಿ ಅಂದಳಕಿ. ಹೌದ್ ಹೌದ್ ಅವಾಗ ಈಕಿ ಏನಂದ್ರು ಸೊಸಿ ಇದ್ದ, ಏನಂತಾಳ್ರಿ? ಭಾಷಣ ಇದ್ದಳಕಿ. ನೀವು ಚಾಪಿ ಮ್ಯಾಗ ಕೂತ್ರಿ ಅಂದ್ರೆ ನಾನು ನೆಲದ ಮ್ಯಾಗ ಕುಂದಿರ್ತೀನಿ ಅಂದಳಕಿ. ಹೌದ್ ಹೌದ್ ನೆಲಕ್ಕೆ ಬಂದ್ರಿ ಬಿಡ್ಬೇಕಲ್ರಿ ಆಕಿ. ಏ ಬಿಡ್ಬೇಕಾಗಿತ್ತಲ್ರಿ ಮಾಸ್ತರ? ನೆಲದ ಮ್ಯಾಗ ಕುಂದಿರ್ತೀನಿ ಅಂದ ಕೂಡಲೇ ಅವಾಗ ಏನಂದ್ರು, ಏನಂತಾಳ್ರಿ ಅತ್ತಿ? ಮಗಳ ನಾನೇ ನೆಲದ ಮ್ಯಾಗ ಕೂತ್ನಪ್ಪ ಅಂತಂದ್ರ ನೀ ಅದ್ರ ಮ್ಯಾಗ ಕುಂದಿರ್ತಿ ಅಂತ ಕೇಳಲಕ್ಕಿ. ಅವಾಗ ಏನ್ ಹೇಳ್ತಾಳ್ರಿ ಸಸಿ? ಸೊಸಿ ಏನಂದ್ರು, ಏನಂತಾಳ್ರಿ? ಇದಕ್ ಮೊದಲೇ ಕುತ್ತಿಗೆ ಮಠ ಬಂದಿತ್ರಿ ಸೊಸಿ, ಹೌದ್ ಹೌದು ಈಕಿ ಇಟ್ಟು ಕಾಡ್ಲಕತ್ತಾಳಪ್ಪ ಅಂತಂದ್ರ ಹಾ. ಅವಾಗ ಹೇಳ್ತದ ಸೊಸಿ ಏನ್ ಏನ, ಹೇಳ್ತಾಳ್ರಿ? ಅತ್ತಿ ನೀವು ನೆಲದ ಮ್ಯಾಗ ಕೂತ್ರಿ ಅಂದ್ರ ಹಾ, ಹಾ. ಬೇಸಿ 4 ಫೂಟ್ ಮಾತ್ರ ನಾನು ಏನ್ ತೆಗಿತೀನಿ, ಗಾರಿ ಹೊಡಿತೀನಿ. ಗಾರಿ ತೆಗಿತೀನಿ ಅಂದಳಕ್ಕಿ. ಹೌದ್ ಹೌದು ಗಾರಿ ತೆಗಿತೀನಿ, ಹಾ, ಹಾ. ಗಾರ್ಯಾಗ ನಿನಗೆ ಹಾಕ್ತೀನಿ, ಹೌದ್ ಹೌದು ಹಾಕಿ ಮ್ಯಾಗ ಮಣ್ಣು ಮುಸ್ತೀನಿ, ಮ್ಯಾಲ ಸಾರಿಸ್ತೀನಿ. ಮ್ಯಾಗ ಏನದ ಚಲೋ ಒಂದು ಆಕಳ ಹಂಡಿ ತಂದು ಸಾರಿಸಿ ಅದ್ರ ಮ್ಯಾಗ ಕುಂದಿರ್ತೀನಿ ಅಂದಳತಿ. ಹೌದ್ ಹೌದು ಅದಕ್ಕೆ ತಂಗಿ ಹಾ, ಹಾ. ನೀ ಹೇಳುವಂತ ಯಾವಾರ ಹಿಂಗ ಆಗ್ತದ ಹೌದ್ 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 ಹಂಗೇನ ಮಾಡಕ್ ಏ ಹೋಗ್ಬೇಡ. ಹೌದಲ್ರಿ ಮಾಸ್ತರ? ಅದಕ್ಕ ಹಾ. ಆ ಬೆಕ್ಕಿನ ಕನಸಿನಾಗ ಇಲ್ಲಿನೇ ಬರ್ತಾವಲ್ರಿ ಬರೇ ಮಾಸ್ತರ? ಇಲ್ಲಿನೇ ಬರ್ತಿದ್ವು ಅಂತ ಹಂಗೇನ ಆಗ್ಬಾರ್ದು. ಹಾ, ಹಾ. ಅದಕ್ಕೆ ತಂಗಿ ಜಗತ್ತದ ಸೃಷ್ಟಿಕರ್ತ ಪರಮಾತ್ಮ ಅವ ಅದಾನ. ಹೌದ್ 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 ಇರು 84 ಲಕ್ಷ ಶಿವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಪರಮಾತ್ಮ ಒಬ್ಬನೇ ಅದಾನ. ಹೌದು ಅವ್ನ ಆರ್ಡರ್ ಇಲ್ಲಾರ್ದೆ ಈ ಗಿಡದೊಳಗಿನ ತಪ್ಪಲು ಸತ್ಯಕ್ಕೆ ಅಳಿಗಾಡಕ್ ಪರವಾನಗಿ ಇಲ್ಲ. ಹೌದು ಕೇಳಿ ಬೇಕಂದ್ರೆ ಸಗ ರಗಡ ಮಂದಿ ಹೌದ್ ಹೌದ್ ಹೌದು ಶಾಸ್ತ್ರಿಗಳು ಜ್ಞಾನಿಗಳು ಏನ್ ಹೇಳ್ಯಾರ, ಯೋಗಿಗಳು ಏನ್ ಹೇಳ್ಯಾರಿ? ಅವ್ರೆಲ್ಲ ಹೊಗಳಿ ಸಾಕಾಗಿ ಹೋಗ್ಯಾರ. ಹೌದ್ ಹೌದ್ ಯಾರು ಯಾರ್ರಿ ಮಾಸ್ತರ? ಲಾಡ್ಲೆ ಮಶಾಕ್ ಶಿವಶರಣ ಯಾವ ಇಸ್ಲಾಂ ಧರ್ಮದಲ್ಲಿ ಹುಟ್ಟದ. ಹಾ. ಲಾಡ್ಲೆ ಮಶಾಕ್ ಶಿವಶರಣ ಮನಿ ಬಿಟ್ಟು ಬರೋ ಹೊತ್ನ್ಯಾಗ ಹೌದ್ ಹೌದ್ ಅವನಿಗೆ ಎಷ್ಟು ಐಶ್ವರ್ಯ ಇತ್ತು, ರಾಜ ಇದ್ದವ. ಏ ಭಾಳ ಇತ್ತಲ್ರಿ ಮಾಸ್ತರ? ರಾಜಕೀಯ ಬಿಟ್ಟು ಪಾರಮಾರ್ಥದ ಕಡೆಗೆ ಬರ್ಬೇಕಾದ್ರ ಹಾ ಹಾ ಅದು ಎಲ್ಲ ಸುಳ್ಳದ ಒಂದ್ ದಿನ ತಿಳ್ಕೊಂಡು ಇದ್ರ ಕಡೆಗೆ ಬಂದ ಪಾರಮಾರ್ಥದ ಕಡೆಗೆ. ಹೌದ್ 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 ಮತ್ತ ಅದೇ ಕರೆ ಇತ್ತಂದ್ರ ಏ ಅಲ್ಲೇ ಇರ್ಬೇಕಾಗಿತ್ತಲ್ರಿ ಮಾಸ್ತರ? ಆಂಟಿಗೆ ಮಾಡ್ಕೊಂಡು ಆ ಕಡೆ ಸಂಸಾರ ಮಾಡ್ಬೇಕಾಗಿತ್ತಲ್ಲ. ಹೌದ್ 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 ಯಾಕೆ ಮಾಡ್ಲಿಲ್ಲ ಅವ್ರೆಲ್ಲ? ನೋಡಬ್ರಿ ಮಾಸ್ತರ ಏನೇನ್ ಹೇಳ್ತಾರ ನಡಿಲ್ರಿ. ಇದು ಎಲ್ಲ ಸುಳ್ಳದ. ಹಾ ಹಾ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ,